ಫ್ಲೈಟ್ ಎಲ್ಲ ಐತೆ. ಫ್ಲೈಟ್ ಅಲ್ಲಿ ಕುಮಾರಸ್ವಾಮಿ ಹೇಳ್ತಾರೆ, ಫ್ಲೈಟ್ ಅಲ್ಲಿ ದಾಖಲೆಗಳನ್ನ ತೆಗೆದುಕೊಂಡು Flight ಅಲ್ಲಿ. ಬೈರತಿ ಸುರೇಶ್ ಅವರು ಅಂತ ಆರೋಪ ಮಾಡ್ತಿದ್ದಾರೆ. ಯಾಕೆ ತಗೊಂಡುಕೊಂಡು ಹೋದ್ರು ತರಾತುರಿಯಲ್ಲಿ ಫ್ಲೈಟ್ ಅಲ್ಲಿ ಅಂತ, ಮೈಸೂರಿಂದ ಬೆಂಗಳೂರಿಗೆ ದಾಖಲೆಗಳನ್ನ ತಗೊಂಡೋದ್ರು ಅಂತ. ಒಂದು ವಿಡಿಯೋ ಹಾಕಿ ನೋಡ್ಲಿ, ಅಲ್ಲೆಲ್ಲ ಇದ್ರಲ್ಲಿ ಇರ್ತದಲ್ಲ, ಯಾವುದು CC ಕ್ಯಾಮ್ರಾ. ಮೊನ್ನೆ ಕೇಂದ್ರ ಸಚಿವರು CC ಕ್ಯಾಮ್ರಾ ಹಾಕಿ ನೋಡ್ಲಿ, ನಾನಾಗ್ಲಿ ನನ್ನ ಜೊತೆಲಿ ಬಂದವರಾಗ್ಲಿ ಯಾವ ಫೈಲ್ ತಗೊಂಡವರ ನೋಡ್ಲಿ. ಅವ್ರೇನು ಏನು ಆ ಥರ ಏನ ಇದ್ರೆ ಏನ್ ಬೇಕೋ ನಾನು ಮಾಡ್ಲಿಕ್ಕೆ ರೆಡಿ. ಅದ್ರ ಬಗ್ಗೆ ಅಕ್ರಮನೇ ಆಗಿಲ್ಲ ಅಂತಿದ್ರೆ ಹಾಗಾದ್ರೆ ಯಾಕೆ ತನಿಖೆ ಮಾಡಿಸ್ತಿದ್ದಾರೆ ಅಂತ ಪ್ರಶ್ನೆ ನಿಮ್ ಮುಂದೆ ಇಡ್ತಿದ್ದಾರೆ. ಅಕ್ರಮ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ತನಿಖೆ ಮಾಡ್ಲಿಕ್ಕೇನೆ ಕಮಿಟಿ ಮಾಡಿರೋದು. ಅಕ್ರಮನೇ ಆಗಿಲ್ಲ ಅಂತ ನಾನು ಇವಾಗ ಹೇಳಕ್ಕಾಗಲ್ಲ. ಇದ್ರ ಬಗ್ಗೆ ರಿಪೋರ್ಟ್ ಬರಬೇಕು. IAS ಆಫೀಸರ್ಸ್ ಹಾಕಿದೀವಿ. ಅಕ್ರಮ ಆಗಿದ್ಯಾ, ರೈತರು ಕೊಟ್ಟಿದಾರಾ, ರೈತರು ಅಲ್ದವ್ರು ಕೊಟ್ಟಿದಾರಾ, ಮೂಡಲ್ಲಿ ಕೆಲವೊಂದು ಏಜೆಂಟ್ಸ್ ಕೆಲಸ ಮಾಡ್ತಾ ಇದ್ರು, ಏಜೆಂಟ್ಸ್ ಏನಾದ್ರು ಮಾಡಿದಾರಾ, ಅದಕ್ಕೆ ತನಿಖೆ ಮಾಡ್ತಾ ಇರೋದು. ತನಿಖೆ ಮಾಡಿದಿರನೇ ಹೆಂಗ್ ಹೇಳೋದು? ಅಕ್ರಮನೇ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗಿದ್ಯಾ ಇಲ್ಲ ಅಂತ ಹೇಳಲಿಕ್ಕೇನೆ ಕೊಟ್ಟಿರೋದು. ಆಗಿದೆ ಅಂತ ಹೆಂಗ್ ಹೇಳೋದು ನಾನು? ರಿಪೋರ್ಟ್ ಬಂದ್ಮೇಲೆ ತಾನೇ ಹೇಳ್ಬೇಕು, ಅಷ್ಟೇನೆ. ಆದ್ಮೇಲೆ ಅಲ್ಲಿ ಮೂಲಭೂತವಾಗಿರುವಂತದ್ದು ನೈಜವಾದ ರೈತರಿಗೆ ಜಮೀನು ಅಕ್ವೈರ್ ಮಾಡ್ಕೊಂಡಿರೋದು ಬೇರೆ ಕೇಸು, ಜಮೀನು ಎನ್ಕ್ರೋಚ್ ಮಾಡ್ಕೊಂಡಿರೋದು ಬೇರೆ ಕೇಸು. ಅತಿಕ್ರಮಣ ಮಾಡ್ಕೊಂಡು ಮೂಡವರು ಕೆಲವೊಂದು ಲೇಔಟ್ಸ್ ಮಾಡಿದ್ದಾರೆ, ಕೆಲವೊಂದು ಅವ್ರದ್ದು ಅಕ್ವೈರ್ ಮಾಡ್ಕೊಂಡು ಅದನ್ನ ಲೇಔಟ್ಸ್ ಮಾಡಿದ್ದಾರೆ. ಇವೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಕೇಸಸ್ ಇದೆ, ಒಂದೇ ತರವಾದ ಕೇಸಸ್ ಇಲ್ಲ. ಆದ್ರಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಈ ಒಂದು ಕಮಿಟಿ ಮಾಡಿರೋದು IAS ಆಫೀಸರ್ಸ್. ಇದೆಲ್ಲ ರಿಪೋರ್ಟ್ ಬಂದ್ಮೇಲೆ ಬೇಕಾದ್ರೆ ಅವಾಗ ಕೇಂದ್ರ ಮಂತ್ರಿಗಳು ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡ್ತೀನಿ ಕರೆಕ್ಟ್ ಆಗಿ. ವಿಶ್ವನಾಥ್ ಅವ್ರ ಕತೆ ಬಿಡ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.